ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಅಲ್ಲಿ ಹಗರಣ ಏನಾಗಿದೆ 187 ಕೋಟಿ. ಈ 187 ಕೋಟಿಯ ಹಗರಣದಲ್ಲಿ ಆಗಿರುವಂತಹ ಇಡೀ ದಾಳಿಯಿಂದಾಗಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನುವಂಥದ್ದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ 187 ಕೋಟಿಯ ಹಗರಣ. ಸೊ ವಸಂತ ನಗರದ ವಾಲ್ಮೀಕಿ ನಿಗಮ ಕಚೇರಿಯಲ್ಲಿ ಇಡಿ ಶೋಧವನ್ನ ಮಾಡಿದೆ. ದದ್ದಲ್ ಪದ್ಮನಾಭ್ ಪರಶುರಾಮ್ ಕೊಠಡಿಗಳ ಲಾಕರ್ ಅನ್ನ ಓಪನ್ ಮಾಡಿದ್ದಾರೆ. ದದ್ದಲ್ ಕೊಠಡಿಯಲ್ಲಿದ್ದ ಒಂದು ತಿಜೋರಿಯನ್ನ ಕೂಡ ಓಪನ್ ಮಾಡಿದ್ದಾರೆ. ಹಣಕಾಸು ವಿಭಾಗದ 2 ಡ್ರಾಯರ್ ಕೂಡ ಓಪನ್ ಮಾಡಿದ್ದಾರೆ. ಕೀ ಇಲ್ಲದ ಕಾರಣ ಕೀ ಮೇಕರ್ಸ್ ನನ್ನ ಕರೆದು ಓಪನ್ ಮಾಡಿಸಿದ್ದಾರೆ. ನಕಲಿ ಕೀ ಬಳಕೆಯನ್ನ ಮಾಡಿ ಡ್ರಾಯರ್ಗಳನ್ನ ಓಪನ್ ಮಾಡಿದ್ದಾರೆ. ಈಗ ಸೊ ಇದರಲ್ಲಿ ಏನ್ ಸಿಕ್ಕಿದೆ, ಯಾವ ರೀತಿಯಾದಂತಹ ಮಾಹಿತಿ ಸಿಗ್ತಾ ಇದೆ, ಈ ಭ್ರಷ್ಟಾಚಾರದ ಬಗ್ಗೆ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸೊ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಈಗ ಹಲವು ಅನುಮಾನಗಳಿತ್ತು. ಅನುಮಾನಗಳಿಗೆ ತಕ್ಕಂತೆ ಈಗ ಇಡಿ ಅವರು ಕೂಡ ಈ ವಿಚಾರದಲ್ಲಿ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಲವರನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾವುದನ್ನ ಕೀ ಹಾಕಿಟ್ಟಿದ್ರು ಅವುಗಳನ್ನೆಲ್ಲ ಈಗ ನಕಲಿ ಕೀಗಳನ್ನ ಬಳಸಿ ಓಪನ್ ಮಾಡ್ತಾ ಇದ್ದಾರೆ. ಹಾಗಿದ್ದಾಗಿ ಅವರೆಲ್ಲ ಯಾಕೆ ಲಾಕ್ ಮಾಡಿ ಇಟ್ಟಿದ್ರು, ಲಾಕ್ ಮಾಡಿ ಇಡುವಂಥದ್ದು ಏನಿತ್ತು, ಅದರ ಕೀ ಎಲ್ಲಿದ್ದಾವೆ, ಇವೆಲ್ಲವೂ ಕೂಡ ಪ್ರಶ್ನೆಗಳು ಬರುತ್ತೆ. ಈ ಮಟ್ಟಕ್ಕೆ ಹೋಗೋದಾದ್ರೆ ಇದನ್ನು ಡಿಫೆಂಡ್ ಮಾಡ್ಕೊಳ್ಳುವಂಥ ಮಟ್ಟಕ್ಕೂ ಕೂಡ ಕೆಲವರು ಹೋಗ್ತೀರಾ ಅನ್ನುವಂಥದ್ದಾದ್ರೆ ಏನು ಹೇಳೋಣ ಇದಕ್ಕೆ. ಹಾಗಿದ್ದಾಗ ಆ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಂತಾನೆ ಅರ್ಥ. ಆ ಸಮುದಾಯ ದುಡ್ಡು ಹೊಡೆದವರನ್ನು ಕೂಡ ನೀವು ರಕ್ಷಣೆ ಮಾಡ್ತಾ ಇದ್ದೀರಂತಾನೆ ಅದರ ಅರ್ಥ ಆಗುತ್ತೆ ಅಲ್ವಾ. ಸೊ ಈಗ ದದ್ದಲ್ ಅವರ ಕೊಠಡಿಯಲ್ಲಿದ್ದಂಥ ಒಂದು ತಿಜೋರಿ, ಹಣಕಾಸು ವಿಭಾಗದ 2 ಡ್ರಾಯರು, ಕೀ ಇಲ್ವಂತೆ. ಯಾಕೆ ದದ್ದಲ್ ಅವರು ವಿಚಾರಣೆ ಮಾಡ್ತಿದ್ರು, ಕೀ ತರಿಸಿ, ಅವ್ರ್ಯಾಕೆ ಕೀ ಕೊಡ್ತಾ ಇಲ್ಲ? ಕೀ ಮೇಕರ್ಸನ್ನು ಕರೆದು ಓಪನ್ ಮಾಡೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಅಂಥದ್ದೇನು, ಅಷ್ಟೊಂದು ಮುಚ್ಚಿಡುವಂಥದ್ದು ಏನು? ನಿಮ್ಮ ಮನೆಯದ ಆಸ್ತಿ ಇದು, ನಿಗಮದ ಆಸ್ತಿ ತಾನೇ, ಜನ ಕಟ್ಟಿರುವಂಥ ತೆರಿಗೆ ದುಡ್ಡು. ಅದರ ದಾಖಲೆಗಳನ್ನು ಇಡೋಕ್ಕೂ ಕೂಡ ನೀವು ಕೀ ಬಳಸಿ ಲಾಕರ್ ಮಾಡಿಟ್ಟು ಅದನ್ನ ಇನ್ನೊಂದೊಂದು ಕೀ ರೆಡಿ ಮಾಡೋರನ್ನ ಕರೆಸ್ಬಿಟ್ಟು ಕೀ ಓಪನ್ ಮಾಡಬೇಕಾ? ಮನೆ ಆಸ್ತಿ ಮಾಡ್ಕೊಂಡಂಗಿದೆ. ಇದನ್ನು ಜನರಿಗೆ ಮುಟ್ಟಬೇಕಾಗಿರುವಂಥದ್ದು, ನಿಜವಾಗಿ ಮುಟ್ಟಬೇಕಾಗಿದ್ದು ಆ ಸಮುದಾಯದ ಅಭಿವೃದ್ಧಿ ಆಗಬೇಕಾಗಿರುವಂಥ ದುಡ್ಡನ್ನು ಲೂಟಿ ಹೊಡ್ಕೊಂಡು ಈಗ ಅದನ್ನು ಕೆಲವರು ಡಿಫೆಂಡ್ ಮಾಡ್ಕೊಂಡು ಓಡಾಡ್ತಾರೆ. ಅದಕ್ಕೆ ತಕ್ಕಂದು ಕುಡಿತಾರೆ. ಅವ್ರು ಯಾಕೆ ಬರಬೇಕಾಗಿತ್ತು, ಇವ್ರು ಯಾಕೆ ಬರಬೇಕಾಗಿತ್ತು, ಅದೊಂದು ಚಟ. ಏನ್ರಿ ಗೌರವಯುತವೆಲ್ಲ ನಿಮಗೆ? ನನ್ನ ಸಹೋದ್ಯೋಗಿ ಈಗ ಮಾದೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಕೀ ಬೇರೆ ತರಿಸಬೇಕಾದಂಥ ಪರಿಸ್ಥಿತಿ ಬಂತ ಮಾದೇಶ್. ಏನು ಮನೆ ಆಸ್ತಿನ ಇವರು ಇಟ್ಟಿದ್ದು? ಜನ ಕಟ್ಟಿರುವಂಥ ತೆರಿಗೆ ದುಡ್ಡಲ್ಲಿ ಒಂದು ಸಮುದಾಯದ ಅಭಿವೃದ್ಧಿಗೋಸ್ಕರ ಇಟ್ಟುವಂಥ ದುಡ್ಡದ ವಿಚಾರದಲ್ಲಿ ದಾಖಲೆಗಳನ್ನು ಮನೆಯದಾಗಿದ್ದಿದ್ರೆ ಕೀ ಇಟ್ಕೊಂಡಿದ್ದಾರೆ ಅಂತ ಅನ್ಬೋದು. ಕಚೇರಿಯಲ್ಲೂ ಕೂಡ ಈ ರೀತಿ ಲಾಕ್ ಹಾಕ್ಬಿಟ್ಟು ಕೀ ಸಿಗ್ತಾ ಇಲ್ಲ ಅಂದ್ರೆ ಏನ್ರಿ ಪರಿಸ್ಥಿತಿ ಇವ್ರದ್ದು? ಏನ್ ಅನ್ಕೊಂಡಿದ್ದಾರೆ ಇವ್ರು? ಮನೆ ಆಸ್ತಿನ ಅನ್ಕೊಂಡಿದ್ದಾರಾ? ಖಂಡಿತವಾಗ್ಲೂ ಅರುಣ್, ಇಲ್ಲಿನ ಅಧಿಕಾರಿಗಳು ಯಾರಿದ್ದಾರೆ ಇದನ್ನು ಬಳಸ್ತಾ ಇದ್ದಿದ್ದೆ ಮನೆ ಆಸ್ತಿ ಅನ್ನೋ ರೀತಿಯಾಗಿ ಬಳಸ್ತಿದ್ರು ಅನ್ಸುತ್ತೆ. ಯಾಕಂದ್ರೆ ಒಂದು ಈ ತರದ ಒಂದು ನಿಗಮದಲ್ಲಿರುವಂತಹ ತಿಜೋರಿಗಳ ಹಾಗೆ ಡ್ರಾಯರ್ಗಳ ಲಾಕ್ನ ಅಂದ್ರೆ ಲಾಕ್ ಕೀಗಳನ್ನ ಇವರು ಇಟ್ಕೊಂಡಿಲ್ಲ ಅಂತ ಅಂದ್ರೆ ಹೇಗೆ ಅನ್ನುವಂಥದ್ದು. ಅಂದ್ರೆ ಯಾರನ್ನ ಕೇಳಿದ್ರು ಕೂಡ, ಅಂದ್ರೆ MD ಕೂಡ ಇಲ್ಲೇ ಇದ್ದಾರೆ, ಜೊತೆಗೆ ಜನರಲ್ ಮ್ಯಾನೇಜರ್ ಕೂಡ ಇಲ್ಲೇ ಇದ್ದಾರೆ, ಅವರ ಬಳಿ ಕೂಡ ಕೀ ಇಲ್ಲ ಅಂತಂದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕಂದ್ರೆ ಕೀ ಮೇಕರ್ಸ್ ಅನ್ನ ಕರೆಸಿ ಇವರು ಕೀಗಳನ್ನ ಓಪನ್ ಮಾಡ್ತಾರೆ, ಲಾಕ್ ಓಪನ್ ಮಾಡ್ತಾರೆ ಅಂದ್ರೆ ಯಾಕೆ ಇಟ್ಟಿಲ್ಲ ಅನ್ನುವಂಥದ್ದು. ಹಾಗೆ SIT ಅವರು ಕೂಡ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪದ್ಮನಾಭು ಹಾಗೆ ಪರಶುರಾಮ್ ಅವರ ಕೊಠಡಿಯಲ್ಲಿದ್ದಂತ ಲಾಕರ್ಗಳನ್ನ ಲಾಕ್ ಮಾಡಿ ಸೀಸ್ ಮಾಡಿದ್ರು. ಅವುಗಳನ್ನ ಅವರ ಸಮ್ಮುಖದಲ್ಲೇ ಓಪನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವುಗಳ ತಂಟೆಗೆ ಹೋಗಿಲ್ಲ ಇನ್ನೂ ಕೂಡ ಇಡಿ ಅವರು, ಅವ್ರಿಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಆದ್ರೆ ದದ್ದಲ್ ಅವರ ಕೊಠಡಿಯಲ್ಲಿದ್ದಂತ ತಿಜೋರಿ ಆಗಿರ್ಬೋದು, ಹಾಗೆ ಹಣಕಾಸು ವಿಭಾಗಕ್ಕೆ ಸಂಬಂಧಪಟ್ಟಂತ ಡ್ರಾಯರ್ಗಳೇನಿದ್ದಾವೆ ಅವುಗಳ ಲಾಕ್ಗಳನ್ನು ಓಪನ್ ಮಾಡೋದಕ್ಕೆ ಇವರನ್ನ ಕೀ ಮೇಕರ್ಸ್ ಅನ್ನ ಕರೆಸ್ಕೊಂಡ್ರು ಅನ್ನುವಂತ ಮಾಹಿತಿ ಇರುವಂತದ್ದು. ಅಲ್ಲಿ ಹಣಕಾಸು ವಿಭಾಗಕ್ಕೆ ಸಂಬಂಧಪಟ್ಟಂತ ಹಲವು ರೀತಿಯಂತ ದಾಖಲೆಗಳನ್ನ ವಶಪಡಿಸಿಕೊಳ್ಳುವಂಥದ್ದು, ಜೊತೆಗೆ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಈಗ ಇಡಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಹಾಗೆ ಯಾಕೆ ಕೀ ಇರಲಿಲ್ಲ ಅನ್ನುವಂಥದ್ದು ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ MD ಕೂಡ ಇದ್ದಾರೆ, ಅಂದ್ರೆ ಪ್ರಭಾರಿ MD ಕೂಡ ಇದ್ದಾರೆ, ಮ್ಯಾನೇಜರ್ ಕೂಡ ಇಲ್ಲೇ ಇದ್ದಾರೆ, ಏನು ಹಣಕಾಸು ವಿಭಾಗದ ಸಿಬ್ಬಂದಿಗಳು ಕೂಡ ಇದ್ದಾರೆ, ಅಧಿಕಾರಿಗಳು ಕೂಡ ಇದ್ದಾರೆ. ಯಾರ ಬಳಿ ಕೂಡ ಕೀ ಇಲ್ಲ ಅಂತಂದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ, ಅಂದ್ರೆ ಯಾರ ಬಳಿ ಇದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಮಾಡ್ತಿದ್ದಾರೆ. ಯಾಕಂದ್ರೆ ಕೀ ಇಲ್ಲ ಅಂತ ಹೇಳೋದಾದ್ರೆ ಇವರು ಮಾಹಿತಿಯನ್ನ ಮುಚ್ಚಿಡುವಂತ ಕೆಲಸ ಏನಾದ್ರು ಮಾಡ್ತಾರೆ ಅನ್ನೋ ತರದ ಅನುಮಾನಗಳು ಮೂಡ್ತವೆ. ಅದರಿಂದಾಗಿ ಇಡಿ ಅಧಿಕಾರಿಗಳು ಕೂಡಲೇ ಏನ್ ಕೀ ಮೇಕರ್ಸ್ ಇದ್ದಾರೆ ಅವರನ್ನ ಕರೆಸಿ ಈ ತಿಜೋರಿಯನ್ನ ಓಪನ್ ಮಾಡಿಸಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು. ಸತತ
ಪ್ರಸ್ತುತ ನಿನ್ನೆ ಬೆಳಗ್ಗಿನ ಜಾವ 10 ಗಂಟೆ ಶುರು ಮಾಡಿರುವಂಥದ್ದು ಪರಿಶೀಲನೆ ಮಾಡೋದಂಥ ಕಾರ್ಯಕ್ಕೆ ಇನ್ನೂ ಕೂಡ ಪರಿಶೀಲನಾ ಕಾರ್ಯ ಮುಂದುವರೆದಿದೆ. ಜೊತೆಗೆ SIT ಅಧಿಕಾರಿಗಳಿಗಾಗಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಪದ್ಮನಾಭಗೆ ಪರಶುರಾಮ್ ಅವರ ಕೊಠಡಿಯಲ್ಲಿರುವಂತಹ ತಿಜೋರಿಗಳನ್ನು ಕೂಡ ಓಪನ್ ಮಾಡುವಂತ ಸಲುವಾಗಿ ಅವ್ರಿಗಾಗಿ ಕಾಯ್ತಾ ಇರುವಂಥದ್ದು. ಯಾಕಂದ್ರೆ ಸೀಸ್ ಆಗಿರುವಂತದ್ದನ್ನ ಓಪನ್ ಮಾಡಬೇಕಾದ್ರೆ ಅವರ ಉಪಸ್ಥಿತಿ ಇರಬೇಕಾಗತ್ತೆ. ಅದರಿಂದಾಗಿ ಅವ್ರಿಗಾಗಿ ಕಾಯ್ತಾ ಇದ್ದಾರೆ. ಇನ್ನು ಇಡೀ ದಾಳಿ ಏನಿದೆ, ಪರಿಶೀಲನೆ ಕಾರ್ಯ ಏನಿದೆ, ಇದು ಮತ್ತಷ್ಟು ಅವಧಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆ ಪರಿಶೀಲನಾ ಕಾರ್ಯವನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಹಲವು ದಾಖಲೆಗಳನ್ನು ವಶಕ್ಕೂ ಕೂಡ ಪಡೆದುಕೊಳ್ತಾ ಇದ್ದಾರೆ. ಅರುಣ್. ಓಕೆ ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.